ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೃತ ಶಶಿ ಯೂಟ್ಯೂಬ್ ಚಾನಲ್. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನಾವು ಪಾರ್ಟ್ 1ನಲ್ಲಿ ನಂದಿ ಹಿಲ್ಸ್ಗೆ ಹೋಗಿ ಅಲ್ಲಿ ಯಾವ್ಯಾವ ರೀತಿ ಎಂಜಾಯ್ ಮಾಡಿದ್ವಿ, ಏನೇನು ಮಾಡಿದ್ವಿ ಅಂತ ಪಾರ್ಟ್ 1 ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಯಾರ್ಯಾರು ಪಾರ್ಟ್ 1 ವಿಡಿಯೋ ನೋಡಿಲ್ಲೋ ಅವ್ರು ದಯವಿಟ್ಟು ಹೋಗಿ ನೋಡ್ಕೊಬನ್ನಿ. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರೋದು ನೆಕ್ಸ್ಟ್ ನಾವು ಎಲ್ಲೋದ್ವಿ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ನಾವು ಹೋಗಿದ್ದು ಕೈವಾರ ತಾತಯ್ಯ ಅವರ ಗವಿಗೆ, ಅಂದರೆ ಅವರು ತಪಸ್ಸು ಮಾಡಿ ಅಲ್ಲಿ ಸಿದ್ಧಿಗಳನ್ನ ಪಡ್ಕೊಂಡಿದ್ದಂಥ ಸ್ಥಳಕ್ಕೆ ನಾವು ಹೋಗಿದ್ದಿತ್ತು. ಅಲ್ಲಿ ಹೋಗಿ ಸ್ವಲ್ಪ ಮೆಟ್ಲುಗಳಿದೆ, ಅದನ್ನು ಹತ್ಕೊಂಡು ಮೇಲೆ ಹೋಗಬೇಕು. ಹೋದರೆ ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ನಾವು ಹೋಗಿದ್ದು ಅರೌಂಡ್ 1 o'clock ಟೈಮಲ್ಲಿ, ಮಧ್ಯಾಹ್ನ ಹೋಗಿದ್ದರಿಂದ ನಮಗೆ ತುಂಬ ಬಿಸಿಲು ಅನ್ನಿಸ್ತಾಯಿತ್ತು. ಬಟ್ ಆದರೆ ಅದು ಒಳಗಡೆ ಅವರು ತಪಸ್ಸು ಮಾಡಿದಂಥ ಜಾಗಕ್ಕೆ ಹೋದ್ಮೇಲೆ ಒಳಗಡೆ ಎಷ್ಟು ತಣ್ಣಗಿದೆ ಅಂತಂದರೆ ತುಂಬ ಅಂದರೆ ತುಂಬ ತಣ್ಣಗಿತ್ತು. ಆಚೆ ಬಂದರೆ ತುಂಬ ಬಿಸಿಲಿತ್ತು. ನಾವು ಆದರೂ ಅಲ್ಲೆಲ್ಲ ಸ್ವಲ್ಪ ಒಳಗಡೆ ಎಲ್ಲ ವಿಡಿಯೋ ಮಾಡೋ ಹಾಗಿರಲಿಲ್ಲ, ಸೊ ಅದಕ್ಕೆ ಒಳಗಡೆ ಎಲ್ಲ ವಿಡಿಯೋಸ್ ಮಾಡ್ಕೊಂಡಿಲ್ಲ. ಆಚೆ ಮಾತ್ರ ನಾನು ವಿಡಿಯೋಸ್ ಮಾಡಿಕೊಂಡು ಫೋಟೋಸ್ ಇಟ್ಕೊಂಡು ಸ್ವಲ್ಪ ಅಲ್ಲಿ ಆಚೆ ಎಲ್ಲ ಆ ಥರ ಪ್ಲೇಸ್ ನೋಡೋ ಅಂಥದ್ದೇನಿಲ್ಲ. ಒಳಗಡೆ ಅವ್ರು ಕೂತ್ಕೊಂಡು ತಪಸ್ಸು ಮಾಡಿದಂಥ ಜಾಗ ಮತ್ತು ಅಲ್ಲಿ ಒಂದು ದೇವ್ರ ಪ್ರತಿಷ್ಠಾಪನೆಗಳು ಎಲ್ಲ ಮಾಡಿದ್ದಾರೆ. ಅಲ್ಲಿ ಹೋಗಿ ನೋಡಿಕೊಂಡು ಬಂದ್ವಿ. ಅಲ್ಲಿ ಎಲ್ಲ ಫುಲ್ಲು ನೋಡ್ಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ, ರೆಸ್ಟ್ ಮಾಡೋಣ. ನಂದಿ ಹಿಲ್ಸ್ ಎಲ್ಲ ಹತ್ತಿ ಸ್ವಲ್ಪ ಸುಸ್ತೆಲ್ಲ ಆಗಿತ್ತು ಅಂತ ಅನ್ನಿಸ್ತಾಯಿತ್ತು. ಬಟ್ ಆದರೆ ನಮ್ಮ ಅಕ್ಕ ಮಗಳು ಮತ್ತೆ ಸ್ಟಾರ್ಟ್ ಮಾಡಿಕೊಂಡ್ಳು, ಮತ್ತೆ ಫೋಟೋಶೂಟ್, ಮತ್ತೆ ಫೋಟೋಸ್ ಇಡಿ ಚಿಕ್ಕಿ ನನಗೆ, ಅಲ್ಲಿ ಫೋಟೋಸ್ ಇಡಿ. ಅಷ್ಟು ಬಿಸಿಲಿದೆ ಅಂದರೂ ಅವಳಿಗೆ ಫೋಟೋಸ್ ತೆಗಿಬೇಕು. ಅವ್ರ ಫೋಟೋ ಕ್ರೇಜ್ ನನಗೆ ನೋಡಿ ಅನಿಸಿದಿಷ್ಟೇ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಣ್ಣ ಅದಾದಮೇಲೆ ನಾವು ಹೋಗ್ದಂಥ ಜಾಗ ಕೈಲಾಸಗಿರಿ ಪರ್ವತ. ಅದು ಫುಲ್ಲು ಒಂದೇ ಬಂಡೆ ಇದೆ. ಒಳಗಡೆ ಎಲ್ಲ ಬಂಡೆಯಲ್ಲಿ ಕೊರೆದು ದೇವಸ್ಥಾನ ಮಾಡಿದ್ದಾರೆ. ನಾನು ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಇಬ್ಬರು ಸೇರಿಕೊಂಡು ಪರ್ವತನ ಇವರೇ ಎತ್ತುತ್ತಾ ಇದ್ದಾರೆ ಅನ್ನೋ ಥರ ಪೋಸ್ ಕೊಡ್ತಾ ಇದ್ದಾರೆ. ನಾನು ಇವ್ರ ಫೋಟೋಸ್ ಹಿಡಿಯೋದ್ರಲ್ಲೇ ಫುಲ್ಲು ಜೀವನ ಆಗೋಯ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇಲ್ಲಿ ನೋಡಿ, ಒಳಗಡೆ ಫುಲ್ಲು ಬಂಡೆಯಲ್ಲೇ ಕೊರೆದು ದೇವಸ್ಥಾನ ಮಾಡಿದ್ದಾರೆ. ಅಲ್ಲಿ ಒಂದು ರಂಗನಾಥಸ್ವಾಮಿ ದೇವರು ಇತ್ತು. ನಾವಲ್ಲಿ ಹೋಗೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ಅಂತ ಹೇಳಿ ಅಲ್ಲಿ ಶಿವ ಇದೆ ಇನ್ನೊಂದು ಕಡೆ ದೇವಸ್ಥಾನದಲ್ಲಿ. ನಾನು ಅದನ್ನು ತೋರಿಸ್ತೀನಿ ಬನ್ನಿ. ಇದು ಶಿವಲಿಂಗ. ಅಲ್ಲಿ ಪೂಜೆ ನಡೀತಾ ಇದೆ ಅಂತ ಹೇಳಿಬಿಟ್ಟು ನಾವು ಬೇಗ ಅಲ್ಲಿಗೆ ಹೋದ್ವಿ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಭಜನೆ ಎಲ್ಲ ಮಾಡ್ತಾಯಿದ್ರು ಕುತ್ಕೊಂಡು. ನೋಡಿ ಅಲ್ಲಿ ಸೈಡಲ್ಲಿ ಅಲ್ಲಿ ಭಜನೆ ಹತ್ರ ಸ್ವಲ್ಪ ಹೊತ್ತು ಕುತ್ಕೊಂಡು ನಾವು ಕೂಡ ಭಜನೆಯಲ್ಲಿ ಸ್ವಲ್ಪ ದೇವ್ರ ಭಕ್ತಿ ಜ್ಞಾನ ಮಾಡಿಕೊಂಡು 1-2 ಗ್ರೂಪ್ ಫೋಟೋಸ್ ಇಟ್ಕೊಂಡು ನೆಕ್ಸ್ಟ್ ಹೋಗಿದ್ದು ಕೈವಾರ ತಾತಯ್ಯ ಅವರ ಮಠಕ್ಕೆ. ಅಂದರೆ ಅಲ್ಲಿ ಬಂದು ಭಜನೆ ಎಲ್ಲ ಮಾಡ್ತಾರೆ. ಅಲ್ಲಿ ಅವ್ರದ್ದು ಸಮಾಧಿ ಇದೆ. ಅಲ್ಲಿ ಸಮಾಧಿ ಹತ್ರ ಹೋಗಿ ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸು ಟೈಮ್ ಆಗಿದೆ ಅಂತ ಹೇಳಿಬಿಟ್ಟು ನಾವು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ಟ್ರಿಪ್ಪು ಸ್ಟಾರ್ಟ್ ಮಾಡಿದಾಗ ಫುಲ್ಲು BKD ಆ ರೇಂಜಲ್ಲಿ ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಜೋಗೋ ಹಾಡು ಇಟ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವು ನೆಕ್ಸ್ಟು ಈಶಾ ಫೌಂಡೇಶನ್ಗೇನು ಹೋಗೋದು ಬೇಡ, ಕ್ಯಾನ್ಸಲ್ ಮಾಡೋಣ ಅಂಥೇಳಿ ಕ್ಯಾನ್ಸಲ್ ಮಾಡಿಕೊಂಡು ನಾವು ನೆಕ್ಸ್ಟ್ ಮನೆಗೆ ಬಂದ್ವಿ. ಮನೆಗೆ ರಿಟರ್ನ್ ಆದ್ವಿ. ಯಾಕಂದರೆ ತುಂಬ ಟೈಮ್ ಆಗಿದ್ದರಿಂದ ಆಗೋದಿಲ್ಲ. ಮತ್ತು ನಮ್ಮ ಭಾವ ಮತ್ತು ಅಕ್ಕ ಎಲ್ಲರೂ ಹೆಸ್ರುಘಟ್ಟ ಅವರಿರೋದು. ಅಲ್ಲಿಗೆ ಹೋಗೋದಕ್ಕೆ ಊರಿಗೆ ಹೋಗೋದಕ್ಕೆ ತುಂಬ ಟೈಮ್ ಆಗಿಬಿಡುತ್ತೆ, ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಅಲ್ಲಿಗೆ ಕ್ಯಾನ್ಸಲ್ ಮಾಡಿ ಮನೆಗೆ ಬಂದ್ವಿ. ಇದು
ನಾವು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ಅಂತ ವ್ಲಾಗ್ ಇದು ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.